ಬಿಗ್ ಬಾಸಲ್ಲಿ ಈ ಸಲ ಭವ್ಯ ಮತ್ತೆ ಕ್ಯಾಪ್ಟನ್ ಆಗಿದ್ದಾಳೆ. ಅದು ಮೋಸದಿಂದ ಕ್ಯಾಪ್ಟನ್ ಆಗಿದ್ದಂತೂ ಹೌದು. ಆದರೆ ಬಿಗ್ ಬಾಸಲ್ಲಿ ಯಾರು ಚೆನ್ನಾಗಿ ಆಟ ಆಡ್ತಾ ಇದ್ದಾರೆ ಅಂತ ಅಂದರೆ ಧನ್ರಾಜು, ಹನುಮಂತ ಮತ್ತು ಗೌತಮಿ. ಈ 3 ಜನ ಮಾತ್ರ ಯಾವತ್ತೂ ಧರ್ಮವನ್ನು ಬಿಟ್ಟು ಆಡಿಲ್ಲ ಅವರು. ಇನ್ನೊಬ್ರಿಗೆ ಮೋಸ ಮಾಡೋದು, ಅದು ಮಾಡೋದು, ಇದು ಮಾಡೋದನ್ನು ಗೌತಮಿ, ಧನ್ರಾಜು ಮತ್ತು ಹನುಮಂತ್ ಮಾಡಿಲ್ಲ. ಧನ್ರಾಜ್ ಗೌತಮಿ ಅಂತೂ ಗೌತಮಿ ಆ್ಯಕ್ಚುಲಿ ಗೆಲ್ಲಬೇಕು. ಯಾಕಂದರೆ ಈ ಸಲ ಲೇಡಿ ಕ್ಯಾಂಡಿಡೇಟೇ ಗೆಲ್ಲಬೇಕಂದ್ರೆ ಗೌತಮಿನೇ ಗೆಲ್ಲಬೇಕು. ಗೌತಮಿ ನೋಡೋಕ್ಕೂ ಚೆನ್ನಾಗಿದ್ದಾಳೆ, ಆಟದಲ್ಲೂ ತುಂಬ ಚೆನ್ನಾಗಿದ್ದಾಳೆ, ಕ್ಲೆವರ್ ಇದ್ದಾಳೆ. ಆ್ಯಕ್ಚುಲಿ ತುಂಬ ಬುದ್ಧಿವಂತನೂ ಹೌದು. ಮತ್ತು ಯಾರಿಗೂ ಹೆದರಲ್ಲ ಅವಳು. ಕರೆಕ್ಟಾಗಿ ಪಾಯಿಂಟ್ಗಳನ್ನು ಹಾಕ್ತಾಳೆ, ತನ್ನಷ್ಟಕ್ಕೆ ತಾನೇ ಇರ್ತಾಳೆ. ಅನ್ನೆಸಸರಿ ಕಿರಿ ಮಾಡಲ್ಲ, ಕೆಟ್ಟ ಮಾತುಗಳನ್ನು ಅವಳು ಬಳಸೇ ಇಲ್ಲ. ಮತ್ತು ಯಾರ ಹತ್ರನೂ ಅತಿರೇಕವಾಗಿ ಜಗಳಗಳನ್ನು ಅವಳು ಆಡಿಲ್ಲ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ದಿಸ್ ಚಾನಲ್. ಬಡ ಮಕ್ಕಳ ಶಾಲೆಯ ಸಲುವಾಗಿ ಈ ವಿಡಿಯೋ ಮಾಡುತ್ತಿದ್ದೇವೆ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ನಮಗೆ ಸಪೋರ್ಟ್ ಮಾಡಿ. ಗೌತಮಿನೇ ಗೆಲ್ಲಬೇಕು ಆ್ಯಕ್ಚುಲಿ. ಈ ಸಲ ಭವ್ಯ ಗೌಡ ಮತ್ತೆ ಕ್ಯಾಪ್ಟನ್ ಆಗೋಕ್ಕೆ, ಮೋಸ ಮಾಡೋಕ್ಕೆ ಬಿಗ್ ಬಾಸೇ ಕಾರಣ. ಯಾಕಂದರೆ ಬಿಗ್ ಬಾಸ್ ಅವರು ಭವ್ಯ ಗೌಡಗೆ ತುಂಬ ಎನ್ಕರೇಜ್ ಮಾಡ್ತಾಯಿದ್ದಾರೆ. ಅವಳ ವಿಷಯದಲ್ಲಿ ಅವರು ತುಂಬ ಪಾರ್ಶಾಲಿಟಿನೇ ತೋರಿಸ್ತಾ ಇದ್ದಾರೆ ಭವ್ಯ ಗೌಡನಿಗೆ. ಆದರೆ ಭವ್ಯ ಗೌಡ ಅದನ್ನು ಅಡ್ವಾಂಟೇಜ್ ತಗೊಂಡು ಅವಳು ಈ ಸಲ ಮೋಸ ಮಾಡಿಬಿಟ್ಟು ಮತ್ತೆ ಕ್ಯಾಪ್ಟನ್ ಆದಳು. ಆ್ಯಕ್ಚುಲಿ ಭವ್ಯ ಗೌಡಗೆ ಚೆನ್ನಾಗಿ ಆಡ್ತಾಳೆ, ಆಡಲ್ಲ ಅಂತಲ್ಲ, ಆದರೆ ಕನ್ನಿಂಗು. ಉಳಿದವರೆಲ್ಲ ಒಂಥರ ಕನ್ನಿಂಗ್. ಗೌತಮಿ, ಹನುಮಂತು ಮತ್ತು ಧನ್ರಾಜನ್ ಬಿಟ್ಟರೆ ಎಲ್ಲರೂ ಒಬ್ಬರೂ ಸರಿ ಇಲ್ಲ. ಕನ್ನಿಂಗ್ ಆಟ ಆಡ್ತಾರೆ. ಅವರೇನೋ ಒಬ್ಬೊಬ್ಬರು ಒಂದೊಂದರಲ್ಲಿ ಓಕೆ, ಆಟದಲ್ಲಿ ಚೆನ್ನಾಗಿದ್ದಾರೆ, ಆಟದಲ್ಲಿ ಚೆನ್ನಾಗಿದ್ದರೆ ಅವ್ರದ್ದು ಕನ್ನಿಂಗ್ನೆಸ್ಸು ಅದೇ ಥರ ಎಲ್ಲ ಇದೆ. ಆ್ಯಕ್ಚುಲಿ ಇವಾಗ ಬಿಗ್ ಬಾಸಲ್ಲಿ 3 ಜನ ಒಳ್ಳೆಯವರಂದರೆ ಗೌತಮಿ, ಹನುಮಂತು, ಧನ್ರಾಜು. ಆದರೆ ಧನ್ರಾಜು, ಹನುಮಂತನಿಗೆ ಕಂಪೇರ್ ಮಾಡಿದ್ರೆ ಗೌತಮಿ ಮಾತ್ರ ಆಲ್ರೌಂಡರು. ಯಾಕಂದರೆ ಅವಳು ಎಲ್ಲದರಲ್ಲೂ ಇದ್ದಾಳೆ. ಅವಳು ತುಂಬ ಬುದ್ಧಿವಂತೆ, ನೋಡೋಕ್ಕೂ ಚೆನ್ನಾಗಿದ್ದಾಳೆ, ಚೆನ್ನಾಗಿ ಆಟ ಆಡ್ತಾಳೆ, ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾಳೆ, ಮತ್ತು ಅವಳ ಗುಣವೂ ಒಳ್ಳೆಯದು. ಯಾರ ಹತ್ರನೂ ಅನ್ನೆಸೆಸರಿಯಾಗಿ ಜಗಳಾಗಿ ಹುಚ್ಚುಚ್ಚಾಗಿ ಆಡಲ್ಲ ಅವಳು. ಅವಳು ಪಾಸಿಟಿವ್ನೆಸ್ ಅಂತಾಳೆ, ಅದು ನಿಜ. ಅವಳು ಪಾಸಿಟಿವ್, ಶಿ ಈಸ್ ಪಾಸಿಟಿವ್. ಗೌತಮಿ ಈಸ್ ನಾಟ್ ಎ ನೆಗೆಟಿವ್. ಅವಳು ಚೆನ್ನಾಗಿ ಆಟ ಆಡ್ತಾಯಿದ್ದಾಳೆ. ಮೋಕ್ಷಿತನೂ ಮುಂಚೆ ಫಸ್ಟ್ ಬಂದಾಗ ಅವಳು ಚೆನ್ನಾಗೇ ಇದ್ದಳು. ಆದರೆ ಇವಾಗ ಕನ್ನಿಂಗ್, ಒಂದು ಕಡೆ ಒಂದು ಗ್ರೂಪಿಂದ ಇನ್ನೊಂದು ಗ್ರೂಪಿಂದ ಮತ್ತೊಂದು ಗ್ರೂಪಿಗೆ ಈ ಥರ ಹಾರಾಡ್ತಾ ಇರ್ತಾಳೆ. ಅವಳು ಅಷ್ಟು ಸರಿ ಇಲ್ಲ. ಸುಮ್ಮನೆ ಏನಾದರೂ ಒಂಥರ ಜಗಳಗಳನ್ನೆಲ್ಲ ತೆಗಿತಾ ಇರ್ತಾಳೆ. ಆದರೆ ಆಲ್ರೌಂಡರ್ ಅಂದರೆ ಗೌತಮಿನೇ. ಒಳ್ಳೆಯವ್ರು ಅಂತ ಅಂದರೆ ಹನುಮಂತು. ಒಳ್ಳೆತನ ಗೆಲ್ಲಬೇಕು ಅಂತಂದರೆ ಹನುಮಂತು, ಗೌತಮಿ ಮತ್ತು ಧನ್ರಾಜು. ಈ ಮೂರರಲ್ಲೇ 3 ಜನ ಟಾಪ್ 5 ಹೋಗೋಕ್ಕೆ ಲಾಯಕ್ಕು.